ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತ ಈ ಒಂದು ಉತ್ಖನನ ಈಗ 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಹೀಗಾಗಿ ಬೆಳಗ್ಗೆಯಿಂದ ಕೂಡ ಇವತ್ತು ಸಾಕಷ್ಟು ಭರದಿಂದ ಈ ಒಂದು ಉತ್ಖನನ ನಡೀತಾ ಇದೆ. ಸದ್ಯ ನಾ ಇದೇ ಸ್ಥಳದಲ್ಲಿ ಇದ್ದೀನಿ, ನೋಡ್ತಾ ಇರಬಹುದು. ಈ ಒಂದು ಏನು ದೇವಸ್ಥಾನದ ಎದುರುಗಡೆ ಏನು ಹೆಬ್ಬಾಗಿಲಿದೆ, ಹೆಬ್ಬಾಗಿಲಿಂದ ಏನು ಸಿದ್ದರಬಾಯಿವರೆಗೆ ಇರತಕ್ಕಂತ ಒಂದು ಕಲ್ಲಿನ ರಸ್ತೆ ಇದೆ, ಅದನ್ನ ಉತ್ಖನನ ಮಾಡೋದಕ್ಕೆ ಜಿಲ್ಲಾಡಳಿತ ಪುರಾತತ್ವ ಇಲಾಖೆ ಮುಂದಾಗಿರುವಂತದ್ದು. ಹೀಗಾಗಿ ಏನು 10x10 ಅಡಿ ಸುತ್ತಳತೆಯಲ್ಲಿ AB ಮತ್ತೆ A1 B1 ಅಂತ ಹೇಳಿ ಬ್ಲಾಕ್ ಗಳನ್ನ ಮಾಡಿಕೊಂಡು ಈಗಾಗಲೇ ಅವುಗಳ ಉತ್ಖನನ ನಡೀತಾ ಇದೆ. ಸುಮಾರು ಈಗಾಗಲೇ ಒಂದು 6 ರಿಂದ 7 ಅಡಿವರೆಗೂ ಕೂಡ ಈಗಾಗಲೇ ಉತ್ಖನನ ಮಾಡಿದರೆ ಸಾಕಷ್ಟು ಭೂಮಿಯನ್ನ ಅಗೆದಿದ್ದಾರೆ. ಈ 7 ದಿನಗಳಿಂದ ಕೂಡ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಅದರಲ್ಲಿ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿರುವಂತದ್ದು. ಸಾಕಷ್ಟು ಮೂಳೆಗಳು ಸಿಕ್ಕಿದಾವೆ, ನಾಗರಕಲ್ಲಿನ ಮೂರ್ತಿಗಳು ಸಿಕ್ಕಿದಾವೆ, ಜೊತೆಗೆ ಒಂದು ಪಾಣಿಪೀಠ ಅನ್ನುವಂತಹ ವಸ್ತು ಸಿಕ್ಕಿದೆ. ಹೀಗೆ ಬೇರೆ ಬೇರೆ ತರಹದ ಅವಶೇಷಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅವಶೇಷಗಳು ಪತ್ತೆಯಾಗಿದೆ. ಪ್ರಮುಖವಾಗಿ ನಿನ್ನೆ ಒಂದು ಏನು ಪ್ರಮುಖವಾಗಿ ಈ ಒಂದು ಉತ್ಖನನದಲ್ಲಿ ಸಿಗ್ತಾ ಇರುವಂತಹ ಬಹುತೇಕ ಕಲ್ಲುಗಳು ಹಸಿರಿನ ಬಳಪದಿಂದ ಕೂಡಿದಿವೆ, ಹಸಿರಿನಿಂದ ಕೂಡಿದಿವೆ ಅನ್ನುವಂತ ವಿಚಾರ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನಿನ್ನೆ ಕೂಡ ಏನು ಒಂದು ನಾಗಪ್ಪನ ಮೂರ್ತಿ, ನಾಗರಹಾವಿನ ಎಡೆ ಎತ್ತಿದ ನಾಗರಹಾವಿನ ಮೂರ್ತಿ ಏನು ಪತ್ತೆಯಾಗಿದೆ, ಆ ಒಂದು ಕಲ್ಲು ನೋಡ್ತಾ ಇರೋದು ಮಿನ್ಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ವಿಶೇಷವಾದಂತಹ ಕಲ್ಲು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ತರದ ಕಲ್ಲು ಬಹುತೇಕ ಬಹಳ ವಿರಳ ಅಂತಾನೆ ಹೇಳ್ಬೋದು. ಸಾಕಷ್ಟು ಕಲ್ಲುಗಳು ಬೇರೆ ಬೇರೆ ಕಲ್ಲಿನ ಅಂದ್ರೆ ಕಪ್ಪು ಕಲ್ಲು ಇಲ್ಲಿ ಪತ್ತೆಯಾಗಿದ್ದು, ಆದ್ರೆ ಈ ಒಂದು ಕಲ್ಲು ಮಾತ್ರ ಹಸಿರಿನಿಂದ ಕೂಡಿದ್ದು, ಜೊತೆಗೆ ಮಿಂಚ್ತಾ ಇದೆ. ಹೀಗಾಗಿ ಈ ಒಂದು ಮಿಂಚುವ ಕಲ್ಲಿನಲ್ಲಿ ಏನು ನಾಗಪ್ಪನ ಎಡೆ ಎತ್ತಿದ ನಾಗರಹಾವಿನ ಮೂರ್ತಿ ಇರುವಂತದ್ದು. ಆದ್ರೆ ಈ ಒಂದು ಮಿಂಚ್ತಾ ಇದೆ ಕಲ್ಲು, ಇದು ಒಂದು ರೀತಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅಂದ್ರೆ ಇದರಲ್ಲಿ ಏನಾದರೂ ಖನಿಜ ಸಂಪತ್ತು ಇರಬಹುದಾ, ಅಂದ್ರೆ ಅದು ಯಾವ ರೀತಿ ಹೊಳಿತಾ ಇದೆ ಅಂದ್ರೆ ಬಂಗಾರದ ರೀತಿಯಲ್ಲಿ, ಬಂಗಾರದ ಅವಶೇಷಗಳು ಇರುವಂತ ರೀತಿಯಲ್ಲಿ ಮಿಂಚ್ತಾ ಇದೆ. ಹೀಗಾಗಿ ಇದು ಕೂಡ ಎಲ್ಲೋ ಒಂದ್ ಕಡೆ ಏನು ಒಂದ್ ನಿಮಿಷ ಈ ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗಿರುವಂತದ್ದು. ಹೀಗಾಗಿ ಇಲ್ಲಿ ಸಿಗ್ತಕ್ಕಂತ ವಿಶೇಷವಾದ ಕಲ್ಲುಗಳು ಸಾಕಷ್ಟು ಕೌತುಕಕ್ಕೆ ಮತ್ತೆ ಕುತೂಹಲ ಕೂಡ ಕಾರಣ ಆಗಿರುವಂತದ್ದು. ಪ್ರಮುಖ ಯಾಕಂತಂದ್ರೆ ಅಂದ್ರೆ ಏನು ನಿಧಿ ಪತ್ತೆ ಆಯ್ತು, ನಿಧಿ ಪತ್ತೆ ಆದ ನಂತರ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇದೆ ಅನ್ನುವಂತ ಸಾಕಷ್ಟು ಜನರು ಮತ್ತೆ ಪಡಿಸ್ತಾ ಇದಾರೆ. ಕೆಲವೊಬ್ರು ಸಾಕಷ್ಟು ಕೆಜಿ ಗಟ್ಟಲೆ ಬಂಗಾರ ಇದೆ ಅಂತ ಹೇಳ್ತಾರೆ, ಕೆಲವೊಬ್ರು ಕ್ವಿಂಟಲ್ ಗಟ್ಟಲೆ ಬಂಗಾರ ಇದೆ ಈ ಜಾಗದಲ್ಲಿ, ನಿಧಿ ಇದೆ. ಸಾಕಷ್ಟು ಬೇರೆ ಬೇರೆ ಜಾಗದಲ್ಲಿ ಏನು ರಾಜಮನೆತನಗಳು, ಈ ಒಂದು ಪ್ರದೇಶ ಏನಾಗಿತ್ತು ಅಂದ್ರೆ ಉಪರಾಜಧಾನಿ ಆಗಿತ್ತು. ಸುಮಾರು ನಮ್ಮ 3-4 ರಾಜಮನೆತನಗಳ ಉಪರಾಜಧಾನಿ ಆಗಿತ್ತು. ಹೀಗಾಗಿ ಇಲ್ಲಿ ಟಂಕಸಾಲೆ ಇತ್ತು. ಹೀಗಾಗಿ ಸಾಕಷ್ಟು ಸಂಪದ್ಭರಿತವಾಗಿದ್ದರಿಂದ ಇಲ್ಲಿ ಏನಾದರೂ ಸಂಪತ್ತು ಇರ್ಬೋದು ಅನ್ನೋಂಥ ಕುತೂಹಲ ಮನೆ ಮಾಡಿರುತ್ತದೆ. ಹೀಗಾಗಿ ಅವಶೇಷಗಳು ಏನೇನು ಸಿಗ್ತಾವೋ ಅವೆಲ್ಲವೂ ಕೂಡ ಸಾಕಷ್ಟು ಕೌತುಕಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ತನಿಖೆ ಮಾಡಿ ಅಧ್ಯಯನ ಮಾಡಿದರೆ ಅದರ ಸತ್ಯಾಸತ್ಯತೆ ಹೊರಬೀಳಲಿದೆ. ಸುರೇಶ್ ಕಡ್ಲಿಮಠಿ, ನ್ಯೂಸ್ ಫಸ್ಟ್, ಗದಗ.